ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವೈಟಿಐ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಶಿಫ್ಟ್ ರಿಜಿಸ್ಟರ್ಸ್ ಆ್ಯಂಡ್ ಇಟ್ಸ್ ಟೈಪ್ಸ್ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ಈ ಒಂದು ಟಾಪಿಕ್ ಬಂದು 7 ಸೆಗ್ಮೆಂಟ್ ಡಿಸ್ಪ್ಲೇಸ್, ರಿಜಿಸ್ಟರ್ಸ್ ಆ್ಯಂಡ್ ಮೆಮೊರಿ ಅನ್ನುವಂತಹ ಚಾಪ್ಟರಲ್ಲಿ ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ ಹಾಗೂ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಫಸ್ಟ್ ಇಯರ್ ಅವ್ರಿಗಿರುತ್ತೆ. ಸೊ ಈ ಒಂದು ವಿಡಿಯೋ ಅಲ್ಲಿ ನಾವು ಡಿಸ್ಕಸ್ ಮಾಡುವಂತಹ ಟಾಪಿಕ್ಸ್ ನೋಡೋದಾದ್ರೆ, ವಾಟ್ ಈಸ್ ರಿಜಿಸ್ಟರ್, ಫಸ್ಟ್ ರಿಜಿಸ್ಟರ್ ಅಂದ್ರೆ ಏನು ಅನ್ನೋದನ್ನ ತಿಳಿಯೋಣ, ಹಾಗೂ ಶಿಫ್ಟ್ ಅಂಡ್ ಬಫರ್ ರಿಜಿಸ್ಟರ್ಸ್ ಬಗ್ಗೆ ತಿಳಿಯೋಣ, ಹಾಗೂ ಟೈಪ್ಸ್ ಆಫ್ ರಿಜಿಸ್ಟರ್ಸ್ ಬಗ್ಗೆ ಏನೇನಿದಾವೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಶಿಫ್ಟ್ ರಿಜಿಸ್ಟರ್ಸ್ ಅನ್ನೋದನ್ನ ತಿಳಿಯೋಣ. ಮೊದಲನೇದಾಗಿ ಶಿಫ್ಟ್ ರಿಜಿಸ್ಟರ್ಸ್ ಬಗ್ಗೆ ತಿಳಿಬೇಕಾದ್ರೆ ಅಸಲ್ ರಿಜಿಸ್ಟರ್ ಅಂದ್ರೆ ಏನು. ಸೊ ಸಿಂಪಲ್ ಆಗಿ ನಮ್ಮ ಆಡು ಭಾಷೆಯಲ್ಲಿ ನಾವು ಹೇಳೋವಂಥದ್ದು, ರಿಜಿಸ್ಟರ್ ಅಂದ್ರೆ ಒಂದು ಬುಕ್, ನಾವೇನು ಅಟೆಂಡೆನ್ಸ್ ಬುಕ್ ಮೇಂಟೈನ್ ಮಾಡ್ತೀವಿ, ಹಾಗೆ ಇನ್ಕಮಿಂಗ್ ಔಟ್ ಗೋಯಿಂಗ್ ಲಿಸ್ಟ್ ಅನ್ನ ಮೇಂಟೈನ್ ಮಾಡ್ತೀವಿ, ರಿಸೆಪ್ಷನ್ಸ್ ಹತ್ರ ಅಥವಾ ಯಾರ ಅಡ್ಮಿಷನ್ ಬುಕ್ ಅನ್ನ ಮೇಂಟೈನ್ ಮಾಡ್ತೀವಿ. ಈ ರೀತಿ ಅವು ರಿಜಿಸ್ಟರ್ಸ್ ಅಂತ ಹೇಳ್ತೀವಿ. ಎನಿಥಿಂಗ್ ಇನ್ಫಾರ್ಮೇಶನ್ ಒಂದು ಬುಕ್ಕಲ್ಲಿ ನಾವು ಪರ್ಟಿಕ್ಯುಲರ್ ವೇ ಅಲ್ಲಿ ಬರೆದಿಟ್ಟಿದ್ದಾವಾಗ ಅದನ್ನ ನಾವು ರಿಜಿಸ್ಟರ್ ಅಂತ ಹೇಳ್ತೀವಿ. ಬಟ್ ವೇರಾಸ್ ಇನ್ ಕಂಪ್ಯೂಟರ್ಸ್, ನಾವು ಕಂಪ್ಯೂಟರ್ಸ್ ಅಲ್ಲಿ ಅಥವಾ ಮೆಮೊರೀಸ್ ಅಲ್ಲಿ ನಾವು ನೋಡೋದಾದ್ರೆ ರಿಜಿಸ್ಟರ್ಸ್ ಅಂದ್ರೆ ಏನು ಅನ್ನೋದು ನೋಡೋಣ. ಇಟ್ ಈಸ್ ಅ ಲಾಜಿಕಲ್ ಬ್ಲಾಕ್ ವಿಚ್ ಇಸ್ ಯೂಸ್ಡ್ ಫಾರ್ ಸ್ಟೋರೇಜ್ ಅಂಡ್ ಟ್ರಾನ್ಸ್ಫರ್ ಆಫ್ ಬೈನರಿ ಇನ್ಫಾರ್ಮೇಶನ್ ಇನ್ ಅ ಡಿಜಿಟಲ್ ಸಿಸ್ಟಮ್. ಸೊ ಅದು ಒಂದು ಲಾಜಿಕಲ್ ಬ್ಲಾಕ್ ತರ, ಯಾವುದನ್ನಾದ್ರೆ ಇನ್ಫಾರ್ಮೇಶನ್ ಅನ್ನ ಸ್ಟೋರ್ ಮಾಡಿಕೊಂಡು ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಬಳಕೆ ಮಾಡುವಂತಹ ಒಂದು ಬ್ಲಾಕ್ ಅಂತ ಹೇಳ್ಬೋದು. ಒಂದು ಜಾಗ ಅಥವಾ ಒಂದು ನಿರ್ದಿಷ್ಟವಾದ ಸ್ಥಾನ, ಅಲ್ಲಿ ನಾವೇನ್ ಮಾಡ್ತೀವಿ, ಅಲ್ಲಿ ನಮ್ಮ ಮೆಮೊರಿಯನ್ನ ಸ್ಟೋರ್ ಮಾಡ್ತೀವಿ, ಅಂದ್ರೆ ಬೈನರಿ ಇನ್ಫಾರ್ಮೇಶನ್ ಅನ್ನ ಸ್ಟೋರ್ ಮಾಡ್ತೀವಿ, ಅಲ್ಲಿಂದ ಬೇರೆ ಹತ್ರ ಟ್ರಾನ್ಸ್ಫರ್ ಮಾಡ್ತೀವಿ, ಅಥವಾ ಇಲ್ವಾ ಬೇರೆ ಹತ್ರದಿಂದ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಂತೀವಿ. ಅಂತಹ ಒಂದು ಬ್ಲಾಕ್, ಲಾಜಿಕಲ್ ಬ್ಲಾಕ್ ಅನ್ನ ನಾವೇನಂತ ಹೇಳ್ತೀವಿ, ರಿಜಿಸ್ಟರ್ ಅಂತ ಕರಿತೀವಿ. ಸ್ಟೋರಿಂಗ್ ಆಫ್ ಬೈನರಿ ಬಿಟ್ ಇಸ್ ಡನ್ ವಿತ್ ದ ಹೆಲ್ಪ್ ಆಫ್ ಫ್ಲಿಪ್ ಫ್ಲಾಪ್ಸ್. ಇವಾಗ ಸ್ಟೋರ್ ಆಗ್ಬೇಕು ಅಂತಂದ್ರೆ, ಇವಾಗ ನಾವು ಫಾರ್ ಎಕ್ಸಾಂಪಲ್ ನಮ್ಗೊಂದು ಬುಕ್ ಅಲ್ಲಿ ನಾವು ಸ್ಟೋರ್ ಮಾಡಬೇಕು ಏನಾದ್ರೂ ಇನ್ಫಾರ್ಮೇಶನ್ ಬರ್ದು ಅಂತಂದವಾಗ ನಮ್ಗೆ ಪೇಜಸ್ಗಳ ಅವಶ್ಯಕತೆ ಇರುತ್ತೆ. ಪೇಜ್ಗಳು, ಆ ಪೇಜ್ಗಳಲ್ಲಿ ಲೈನ್ ನೀಟಾಗಿ ಬರೆಯೋದಕ್ಕೆ, ಸೊ ಇವೆಲ್ಲ ಅವಶ್ಯಕತೆ ಇರುತ್ತೆ. ಅದೇ ರೀತಿ ಈ ಒಂದು ಲಾಜಿಕಲ್ ಬ್ಲಾಕ್ ಅಲ್ಲಿ ನಾವು ಇನ್ಫಾರ್ಮೇಶನ್ ಅನ್ನ, ಡಿಜಿಟಲ್ ಇನ್ಫಾರ್ಮೇಶನ್ ಅನ್ನ ಝೀರೋಸ್ ಅಂಡ್ ಒನ್ಸ್ ಫಾರ್ಮ್ ಅಲ್ಲಿ ನಾವು ಸ್ಟೋರ್ ಮಾಡಬೇಕು ಅಂತಂದ್ರೆ ವಿ ನೀಡ್ ಫ್ಲಿಪ್ ಫ್ಲಾಪ್ಸ್. ಆ ಒಂದು ಕೆಲಸ ನಮ್ಗೆ ಈ ಒಂದು ಲಾಜಿಕಲ್ ಬ್ಲಾಕ್ಸ್ ಅಲ್ಲಿ ಫ್ಲಿಪ್ ಫ್ಲಾಪ್ಗಳು ಮಾಡ್ತವೆ. ಸೊ ಅಗೇನ್ ನಮ್ಗೆ ಗೊತ್ತಿದ್ದ ಹಾಗೆ ಫ್ಲಿಪ್ ಫ್ಲಾಪ್ಗಳು ಯಾವುದರಿಂದ ಕನ್ಸ್ಟ್ರಕ್ಟ್ ಆಗ್ತವೆ, ಲಾಜಿಕಲ್ ಗೇಟ್ಸ್ ಇಂದ. So the storage capacity of a register is defined as the number of bits of digital data it can store. ಒಂದು ರೆಜಿಸ್ಟರ್ದು ಸ್ಟೋರೇಜ್ ಕೆಪಾಸಿಟಿ ನಾವು ಯಾವ ರೀತಿ ಹೇಳ್ಬೋದು ಅಂತಂದ್ರೆ, ಎಷ್ಟು ನಂಬರ್ ಆಫ್ ಬಿಟ್ ತಾನು ಸ್ಟೋರ್ ಮಾಡ್ಕೊಳ್ಳುವಂತಹ ಕೆಪಾಸಿಟಿ ಇದೆ ಅದಕ್ಕೆ. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿ ಡಿಜಿಟಲ್ ಡಾಟಾನ ನಾವು ಎಷ್ಟು ಸ್ಟೋರ್ ಮಾಡ್ಕೊಳಕ್ಕಾಗತ್ತೆ ರಿಜಿಸ್ಟರ್ ಅನ್ನೋದು, ನಾವು ಆ ಒಂದು ರಿಜಿಸ್ಟರ್ನ ಕೆಪಾಸಿಟಿಯನ್ನು ನಾವು ಕಂಡುಹಿಡಿಬಹುದು. ಸೊ ಫಾರ್ ಎಕ್ಸಾಂಪಲ್ ಒಂದು 100 pages ಬುಕ್ ಅಲ್ಲಿ ನಮ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಹಿಡಿಯುತ್ತೆ. ಮ್ಯಾಕ್ಸಿಮಮ್ 98 pages 97 pages ಇರ್ತವೆ. ಆದ್ರೆ ಒಂದು 200 pages ನೋಟ್ಸ್ ಅಲ್ಲಿ 197 ತನಕ 198 ತನಕ ಪೇಜಸ್ ಇರ್ತವೆ. ಸೊ ಆ ಒಂದು ಬುಕ್ ಅಲ್ಲಿ ಎಷ್ಟು ಇನ್ಫಾರ್ಮೇಶನ್ ಇರುತ್ತೆ ಅದು ಅದ್ರ ಕೆಪಾಸಿಟಿ. ಸೇಮ್ ಈ ಒಂದು ರಿಜಿಸ್ಟರ್ ಅಲ್ಲಿ, ಸ್ಟೋರೇಜ್ ರಿಜಿಸ್ಟರ್ ಅಥವಾ ಲಾಜಿಕಲ್ ಬ್ಲಾಕ್ ರಿಜಿಸ್ಟರ್ ಅಲ್ಲಿ ಡಿಜಿಟಲ್ ಡಾಟಾ ಎಷ್ಟು ಬಿಟ್ಗಳನ್ನ ನಮ್ಗೆ ಸ್ಟೋರ್ ಮಾಡ್ಕೊಳ್ಳುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಅದರ ಕೆಪಾಸಿಟಿಯನ್ನ ನಾವು ಕಂಡುಹಿಡಿಬಹುದು. ಸೊ ನಿಮ್ಗೆ ಗೊತ್ತಿದ್ದ ಹಾಗೆ ಆಲ್ವೇಸ್ ಯಾವುದೇ ಒಂದು ಮೆಮೊರಿ ಲೊಕೇಶನ್ ಆಗಲಿ, ಕಂಪ್ಯೂಟರ್ಸ್ ಅಲ್ಲಾಗ್ಲಿ, ಬಿಟ್ಸ್ ಅನ್ನೋವು ಒಂದು ಬೇಸಿಕ್ ಸ್ಟೋರಿಂಗ್ ಒಂದು ಡಾಟಾ ಇದು ಅಂತ ಹೇಳ್ಬೋದು. ಸೊ 1 bit 8 bits is equals to 1 byte, ಆ ರೀತಿ. ಸೊ ಗ್ರೂಪಿಂಗ್ ಮಾಡ್ತಾರೆ ಆ ರೀತಿ. ಒಂದೊಂದು ಬಿಟ್ ಅನ್ನ ನಮ್ಗೆ ಈ ಒಂದು
ರೆಜಿಸ್ಟರ್ಗಳು ಸ್ಟೋರ್ ಮಾಡ್ಕೊತವೆ. ಅದು ಎಷ್ಟು ಫ್ಲಿಪ್ ಫ್ಲಾಪ್ಸ್ ಇದಾವೆ, ಅದರಲ್ಲಿ ಎಷ್ಟು ನಂಬರ್ ಆಫ್ ಬಿಟ್ಸ್ ಅನ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗಿ ನಮಗೆ ಅದು ಸ್ಟೋರೇಜ್ ಕೆಪಾಸಿಟಿ ಏನಿದೆ ಅನ್ನೋದನ್ನ ಕಂಡುಹಿಡಿಬಹುದು. ಸೊ ನೆಕ್ಸ್ಟ್ ನೋಡೋದಾದ್ರೆ ಶಿಫ್ಟ್ ರಿಜಿಸ್ಟರ್ಸ್. The shift operation of a register permits the movement of data stored at a particular bit location to some other bit location within the same register or into some other register on the occurrence of clock pulse. So shift ರೆಜಿಸ್ಟರ್ ಅಂದ್ರೆ ಏನು ಅಂತಂದ್ರೆ, ಇದು ರೆಜಿಸ್ಟರ್ನ ಒಂದು ಆಪರೇಷನ್, ಒಂದು ಕೆಲಸ, ರೆಜಿಸ್ಟರ್ ಮಾಡುವಂತಹ ಒಂದು ಕೆಲಸ. ಏನ್ ಕೆಲಸ ಮಾಡುತ್ತೆ, ವಿತಿನ್ ಒಂದೇ ರೆಜಿಸ್ಟರ್ ಅಲ್ಲಿ ಒಂದು ಮೆಮೊರಿ ಬಿಟ್ ಲೊಕೇಶನ್ ಇಂದ, ಪರ್ಟಿಕ್ಯುಲರ್ ಬಿಟ್ ಮೆಮೊರಿ ಲೊಕೇಶನ್ ಇಂದ ಇನ್ನೊಂದು ಬಿಟ್ ಲೊಕೇಶನ್ಗೆ ಶಿಫ್ಟ್ ಮಾಡುವಂಥದ್ದು. ಸೊ ಫಸ್ಟ್ ನೋಡ್ರಿ, ಇಲ್ಲಿ ಈ ರೀತಿ ಇದು 4 ಬಿಟ್ ಶಿಫ್ಟ್ ರಿಜಿಸ್ಟರ್. ಸೊ 4 ಬಿಟ್ ಶಿಫ್ಟ್ ರಿಜಿಸ್ಟರ್ ಇರಬೇಕಾದ್ರೆ ಫಸ್ಟ್ ಅಲ್ಲಿ ಸ್ಟೋರ್ ಆಗಿರುವಂತಹದ್ದನ್ನ ನಾವೇನ್ ಮಾಡಬೇಕು, 4ಗೆ ಶಿಫ್ಟ್ ಮಾಡಬೇಕು. ಸೊ ಆ ಒಂದು ಕೆಲಸವನ್ನ ಶಿಫ್ಟ್ ರಿಜಿಸ್ಟರ್ ಮಾಡತ್ತೆ. ಸೊ ಆದ್ರೆ ವಿತಿನ್ ಓನ್ಲಿ ಒನ್ ರೆಜಿಸ್ಟರ್ ಇದು 4 ಬಿಟ್ಸ್ ಅನ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಈ ಒಂದು 4 ಬಿಟ್ ರೆಜಿಸ್ಟರ್ ಅಂದ್ರೆ ಇದು ಕಂಪ್ಲೀಟ್ ಒಂದು ರೆಜಿಸ್ಟರ್. ಈ ಒಂದು ರೆಜಿಸ್ಟರ್ ಅಲ್ಲಿ, ಸೇಮ್ ರೆಜಿಸ್ಟರ್ ಅಲ್ಲಿ ನಾವೇನ್ ಮಾಡ್ಬೋದು, ಇದನ್ನ ಶಿಫ್ಟ್ ಮಾಡ್ಕೊಂತ ಹೋಗ್ಬೋದು ಶಿಫ್ಟ್ ರಿಜಿಸ್ಟರ್ ಬಳಕೆ ಮಾಡಿದ್ರೆ. ಆದರೆ ಇನ್ನೊಂದು ಬೇರೆ ರೆಜಿಸ್ಟರ್ಗೆ, ಈ ರೆಜಿಸ್ಟರ್ ಇಂದ ಬೇರೆ ರೆಜಿಸ್ಟರ್ಗೆ ನಾವು ಶಿಫ್ಟ್ ಮಾಡಬೇಕು ಅಂತಂದ್ರೆ ಡಾಟಾನ ಕ್ಲಾಕ್ ಪಲ್ಸ್ ಅವಶ್ಯಕತೆ ಆಗತ್ತೆ. ಸೊ ಒಂದು ಕ್ಲಾಕ್ ಪಲ್ಸ್ ಅಪ್ಲೈ ಮಾಡೋದ್ರ ಮುಖಾಂತರ ನಾವೇನ್ ಮಾಡಬಹುದು, ಒಂದು ರೆಜಿಸ್ಟರ್ ಇಂದ ಇನ್ನೊಂದು ರೆಜಿಸ್ಟರ್ಗೆ ಡಾಟಾನ ಶಿಫ್ಟ್ ಮಾಡಬಹುದು ಈ ಶಿಫ್ಟ್ ರೆಜಿಸ್ಟರ್ಸ್ ಮೂಲಕ. ಅಥವಾ ಸೇಮ್ ರೆಜಿಸ್ಟರ್ ಅಲ್ಲಿ ಒಂದು ಬಿಟ್ ಲೊಕೇಶನ್ ಇಂದ ಇನ್ನೊಂದು ಬಿಟ್ ಲೊಕೇಶನ್ಗೆ ನಾವು ಶಿಫ್ಟ್ ಮಾಡ್ಕೋಬಹುದು ವಿತೌಟ್ ಎನಿ ಕ್ಲಾಕ್ ಪಲ್ಸ್. ಆ ಕ್ಲಾಕ್ ಪಲ್ಸ್ ಅನ್ನೋದು ಯಾವಾಗ ಅವಶ್ಯಕತೆ ಆಗುತ್ತೆ, ಇನ್ನೊಂದು ರೆಜಿಸ್ಟರ್ಗೆ, ಒಂದು ರೆಜಿಸ್ಟರ್ ಇಂದ ಇನ್ನೊಂದು ರೆಜಿಸ್ಟರ್ಗೆ ನಾವು ಡಾಟಾನ ಶಿಫ್ಟ್ ಮಾಡಬೇಕಾದ್ರೆ ಮಾತ್ರ. ಸೊ ಐಸಿ shift registers are generally of MSI type devices based on SR, JK, D type flip-flops. So IC ಬೇಸ್ ಈ ಒಂದು ರೆಜಿಸ್ಟರ್ಸ್ ಬಂದು IC ರೂಪದಲ್ಲಿ ತಯಾರಾಗ್ತವೆ. ಈ ಒಂದು IC ಬೇಸ್ಡ್ ಶಿಫ್ಟ್ ರೆಜಿಸ್ಟರ್ಸ್ ಬಂದು ನಾರ್ಮಲಿ MSI ಟೈಪ್ ಇರ್ತವೆ. ಸೊ ಹಾಗೂ SR ಫ್ಲಿಪ್ ಫ್ಲಾಪ್, JK ಫ್ಲಿಪ್ ಫ್ಲಾಪ್ ಅಥವಾ D ಫ್ಲಿಪ್ ಫ್ಲಾಪ್ಗಳನ್ನ ಬಳಕೆ ಮಾಡ್ಕೊಳ್ತವೆ. ಸೊ ಇವಾಗ ಇಲ್ಲಿ MSI ಅಂದ್ರೆ ಏನು, medium scale integration, that is up to 100 logic gates ಇರ್ತವೆ ಅದರಲ್ಲಿ. ಸೊ ಮೀಡಿಯಂ ಸ್ಕೇಲ್ ಇಂಟಿಗ್ರೇಷನ್ ಅಂದ್ರೆ 100 ಲಾಜಿಕ್ ಗೇಟ್ಸ್ ಇರ್ತಾವ ಅಂತ ಅರ್ಥ. ಅಂಡ್ ಈ ಒಂದು IC ಶಿಫ್ಟ್ ರೆಜಿಸ್ಟರ್ ಏನಿದೆ IC ಬೇಸ್ಡ್, ಅದು ಬಂದು SR ಫ್ಲಿಪ್ ಫ್ಲಾಪ್ ಬಳಕೆ ಮಾಡ್ಕೊಳತ್ತೆ ಹಾಗೂ JK ಫ್ಲಿಪ್ ಫ್ಲಾಪ್ ಅಥವಾ D ಫ್ಲಿಪ್ ಫ್ಲಾಪ್, ಈ 3 ಫ್ಲಿಪ್ ಫ್ಲಾಪ್ಗಳನ್ನ ಈ 3 ಫ್ಲಿಪ್ ಫ್ಲಾಪ್ಗಳಲ್ಲಿ ಯಾವ್ದಾದ್ರು ಒಂದನ್ನ ಬಳಕೆ ಮಾಡಿಕೊಂಡು ನಮ್ಗೆ ಈ ಒಂದು IC ಶಿಫ್ಟ್ ರೆಜಿಸ್ಟರ್ಸ್ ಪ್ರಿಪೇರ್ ಆಗ್ತವೆ ಅಥವಾ ಕನ್ಸ್ಟ್ರಕ್ಟ್ ಆಗ್ತವೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಬಫರ್ ರೆಜಿಸ್ಟರ್ ಅಂತ ಹೇಳ್ತೀವಿ. ಸೊ ಇದು ಒಂದು ಬೇಸಿಕ್ ರೆಜಿಸ್ಟರ್ ಅಂತಾನೆ ಹೇಳ್ಬಹುದು. ಬಫರ್ ರೆಜಿಸ್ಟರ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಬಫರ್ ರೆಜಿಸ್ಟರ್ ಸ್ಟೋರೇಜ್ ಈಸ್ ಅ ಸ್ಟೋರೇಜ್ ಲೊಕೇಶನ್ or device for the temporary storage of information during the process of writing to or reading from main memory. So buffer register ಅನ್ನೋದೇನು, ಇದು ಒಂದು ಸ್ಟೋರೇಜ್ ಲೊಕೇಶನ್, ಟೆಂಪ್ರವರಿ ಆಗಿ ಇನ್ಫಾರ್ಮೇಶನ್ ಅನ್ನ ಸ್ಟೋರ್ ಮಾಡೋದಕ್ಕೆ. ಇನ್ ಕೇಸ್ ಮೇನ್ ಮೆಮೊರಿ ಏನಾದ್ರೂ ಒಂದು ಕೆಲಸ ಮಾಡ್ತಾ ಇದೆ ಅಂತಂದಾಗ ಟೆಂಪ್ರವರಿಯಾಗಿ ನಾವಿಲ್ಲಿ ಒಂದು ಮಿಡಲ್ ರಿಸಲ್ಟ್ಸ್ ಅನ್ನ ಅಥವಾ ನೆಕ್ಸ್ಟ್ ನಂಬರ್ ನಾವು ಬಂದಿರುವಂತಹ ರಿಸಲ್ಟ್ಗೆ ನೆಕ್ಸ್ಟ್ ನಂಬರ್ ಆಡ್ ಮಾಡುವಂತಹದನ್ನ, ಇಂತಹ ಒಂದು ಟೆಂಪ್ರವರಿ ಆಗಿ ನಾವು ಇದರಲ್ಲಿ ಸ್ಟೋರ್ ಮಾಡ್ಕೋಬಹುದು. ಸೊ ಮೇನ್ ಮೆಮೊರಿಗೆ ಬರೆಯೋ ತನಕನು ಇವಾಗ ನೋಡ್ರಿ, ಫಸ್ಟ್
ಒಂದು ಫ್ಲಿಪ್ ಫ್ಲಾಪ್ ಅಲ್ಲಿ ನಾವು ಕೊಟ್ಟಿವಿ. ಇಲ್ಲಿಂದ ನಮ್ಗೆ ಏನಾಗಬೇಕು, ಒಂದೊಂದಾಗಿ ಹೋಗ್ತಾ ಇರುತ್ತೆ ಮೇನ್ ಮೆಮೊರಿಗೆ. ಸೊ ಅಟ್ ದಟ್ ಟೈಮ್ ಇಲ್ಲಿ 4 ಬಿಟ್ಟು ಕಂಪ್ಲೀಟ್ ಆಗಿದೆ ಅಂತಂದ್ರೆ 5th ಬಿಟ್ಟನ್ನು ಸ್ಟೋರ್ ಮಾಡಬೇಕಾದವಾಗ ಬಫರ್ ರೆಜಿಸ್ಟರ್ಗಳನ್ನು ಬಳಕೆ ಮಾಡ್ತೀವಿ. ಸೊ ಈ ರೀತಿ ನಮ್ಗೆ ಏನಾಗುತ್ತೆ, ಬಫರ್ ರೆಜಿಸ್ಟರ್ಗಳನ್ನು ನಾವು ಟೆಂಪ್ರವರಿ ಸ್ಟೋರೇಜ್ ಲೊಕೇಶನ್ ಆಗಿ ನಮಗೆ ಬಳಕೆ ಆಗ್ತವೆ. It generally has a capacity equivalent to 1 byte or 1 word, and it is constructed using D-type flip-flops. So generally ಈ ಒಂದು ಬಫರ್ ರೆಜಿಸ್ಟರ್ಗೆ ಓನ್ಲಿ 1 byte ಅಥವಾ 1 ವರ್ಡ್ ಅನ್ನು ಸ್ಟೋರ್ ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಮಾತ್ರ ಇರುತ್ತೆ. ಅದೇ ರೀತಿ ಅವು ಕನ್ಸ್ಟ್ರಕ್ಟ್ ಆಗ್ತವೆ. ಅಂಡ್ ಯಾವನ್ನ ಬಳಕೆ ಮಾಡ್ಕೊಂತವೆ, ಡಿ ಟೈಪ್, ಯೂಶುವಲ್ ಆಗಿ ಡಿ ಟೈಪ್ ಫ್ಲಿಪ್ ಫ್ಲಾಪ್ ಗಳನ್ನ ಬಳಕೆ ಮಾಡ್ಕೊಂಡು ಬಫರ್ ರೆಜಿಸ್ಟರ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ ಮುಂದೆ ನೋಡೋದಾದ್ರೆ ಟೈಪ್ಸ್ ಆಫ್ ಶಿಫ್ಟ್ ರೆಜಿಸ್ಟರ್ಸ್ ಅಂತ ಹೇಳ್ಬೋದು ಅಥವಾ ರೆಜಿಸ್ಟರ್ಸ್ ಅಂತ ಹೇಳ್ಬೋದು. ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಶಿಫ್ಟ್ ರೆಜಿಸ್ಟರ್ಸ್, ಬಟ್ ಮೋಸ್ಟ್ ಕಾಮನ್ಲಿ ಯೂಸ್ ಟೈಪ್ಸ್ ಆರ್ SISO, SIPO, PISO and PIPO and bidirectional shift registers. ಸೊ ನೋಡಿ, SISO ಅಂದ್ರೆ ಏನು, ಸೀರಿಯಲ್ ಇನ್ ಸೀರಿಯಲ್ ಔಟ್. ಅಂದ್ರೆ ನಾವು ಸೀರಿಯಲ್ ಆಗಿ ಇನ್ಪುಟ್ ಅನ್ನ ಕೊಡ್ತೀವಿ, ಒಂದರ ನಂತರ ಒಂದು, ಔಟ್ಪುಟ್ನು ಅದೇ ರೀತಿ ಬರುತ್ತೆ ಈ ಒಂದು ರೆಜಿಸ್ಟರ್, ಶಿಫ್ಟ್ ರೆಜಿಸ್ಟರ್ ಅನ್ನ ಬಳಕೆ ಮಾಡೋದ್ರ ಮುಖಾಂತರ. ಸೊ SIPO ಅಂದ್ರೆ ಸೀರಿಯಲ್ ಆಗಿ ಇನ್ಪುಟ್ ಅನ್ನ ತಗೊಳುತ್ತೆ, ಇದು ಪ್ಯಾರಲಲ್ ಆಗಿ ಔಟ್ಪುಟ್ ಅನ್ನ ಕೊಡುತ್ತೆ. PISO ಅಂದ್ರೆ ಪ್ಯಾರಲಲ್ ಆಗಿ 4 ಬಿಟ್ಸ್ ಒಂದೇ ಸತಿ ತಗೊಂಡು 1 ಬಿಟ್ ಅನ್ನ ಜನರೇಟ್ ಮಾಡಿ ಸೀರಿಯಲ್ ಆಗಿ ಒಂದರ ನಂತರ ಒಂದು ಔಟ್ಪುಟ್ ಅನ್ನ ಕೊಡುತ್ತೆ. PIPO ಅಂದ್ರೆ ಪ್ಯಾರಲಲ್ ಇನ್ಪುಟ್ ಅಂಡ್ ಪ್ಯಾರಲಲ್ ಔಟ್ಪುಟ್. 4 ಬಿಟ್ಸ್ ಅನ್ನ ಇನ್ಪುಟ್ ಆಗಿ ತಗೊಂಡು ಎಟ್ ಎ ಟೈಮ್ 4 ಬಿಟ್ಸ್ ಅನ್ನ ಔಟ್ಪುಟ್ ಆಗಿ ಕೊಡುವಂಥದ್ದು. ಅಥವಾ ಬೈ ಡೈರೆಕ್ಷನಲ್ ಶಿಫ್ಟ್ ರೆಜಿಸ್ಟರ್ಸ್, ಫ್ರಮ್ ಲೆಫ್ಟ್ ಟು ರೈಟ್ ಅಂಡ್ ರೈಟ್ ಟು ಲೆಫ್ಟ್. ನಾವು 2 ಡೈರೆಕ್ಷನ್ ಗಳಲ್ಲಿ ಶಿಫ್ಟ್ ಮಾಡ್ಕೊಳ್ಬಹುದು ಈ ಒಂದು ರೆಜಿಸ್ಟರ್ ಗಳನ್ನ ಬಳಕೆ ಮಾಡಿಕೊಂಡು. ಸೊ ದೀಸ್ ಆರ್ ಆಲ್ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಟೈಪ್ಸ್. ಬೇಸಿಕ್ ಶಿಫ್ಟ್ ರೆಜಿಸ್ಟರ್ಸ್ ಅಲ್ಲಿ ಬಹಳ ಜಾಸ್ತಿ ಬಳಕೆ ಮಾಡುವಂತಹ ಒಂದು ಶಿಫ್ಟ್ ರೆಜಿಸ್ಟರ್ಸ್ ಗಳಂತ ಹೇಳ್ಬೋದು. ಸೊ ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ತಿಳ್ಕೊಂತಿದ್ದೀನಿ. ಮುಂದಿನ ವಿಡಿಯೋ ಅಲ್ಲಿ ಸೀರಿಯಲ್ ಇನ್ಪುಟ್, ಸೀರಿಯಲ್ ಔಟ್ಪುಟ್, ಸೀರಿಯಲ್ ಇನ್ಪುಟ್, ಪ್ಯಾರಲಲ್ ಔಟ್ಪುಟ್ ಇವೆರಡರ ಬಗ್ಗೆ ನೋಡೋಣ. ಆಮೇಲೆ ಮುಂದಿನ ವಿಡಿಯೋ ಅಲ್ಲಿ ಉಳಿದಿರೋ ಎಲ್ಲ ಟೈಪ್ಸ್ ಆಫ್ ರೆಜಿಸ್ಟರ್ಸ್ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದಲ್ಲಿ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡ್ರಿ, ನಾನು ರಿಪ್ಲೈ ಮಾಡ್ತೀನಿ. ಸೊ thanks for watching. Please subscribe and press the bell icon for further notifications. Like and share the videos. Thank you.